ಮನೇಲಿ ಫಂಕ್ಷನ್ ಆಗುವಾಗ ತುಂಬ ತರಾತುರಿಯಲ್ಲಿ ಓಡಾಡುವಾಗ ಯಾರಾದರೂ ಹೊಸಲಿ ಎಡವಿದ್ರೆ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ, ಸ್ವಲ್ಪ ಕಣ್ಣು ನೆಲದ ಮೇಲೆ ಇಟ್ಕೊಂಡು ಓಡಾಡು. ಅಯ್ಯೋ ನಾ ಹೇಗಿದ್ದರೂ ಎಡಬೋದೆ. ನಮ್ಮಲ್ಲೊಂದು ಗಾದೆ, ನಡೆಯೋರೆಲ್ಲ ಎಡವದೇ ಇರ್ತಾರ ಅಂತ. ಎಡವೋದೇ ದೊಡ್ಡ ಪ್ರೋಗ್ರಾಮ್ ಆಗಬಾರ್ದು. ಅದು ಹೇಳಿದ್ದು ಎಚ್ಚರಿಕೆ, ಲೆಸನ್ ನಮಗದೊಂದು. ಈ ಜನ್ಮದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಇದು ಮುಂದಿನ ಜನ್ಮದಲ್ಲಿ ಬರಬಾರ್ದು ಅಂತಾದರೆ ಆದದ್ದಾಯಿತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ನನ್ನ ಹೇಗಿದ್ದರೂ ನಾನು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕೇ ಹಾಕ್ತಾರೆ. 4 ಸತಿ ಹೇಗೆ ಹೋಗಿ ಅಭ್ಯಾಸ ಆಗಿದೆ, ಈ ಮುಂದೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂದರೆ ಏನರ್ಥ? ಮಾಡಬಾರ್ದು. ಅದು ಯಾಕೆ ಜೈಲಿಗೆ ಹಾಕ್ತಾರೆ, ಯಾಕೆ ಪನಿಷ್ಮೆಂಟ್ ಕೊಡ್ತಾರೆ? ನೀ ಇನ್ನೊಂದು ಸತಿ ಮಾಡಿದ್ರೆ ಹೀಗೆ ನಿನಗೆ ಪನಿಷ್ ಮಾಡ್ತೇನೆ. ಅಮ್ಮ ಹೊಡೆದು ಯಾಕೆ ಹೇಳ್ತಾಳೆ, ನೀನು ನೆಕ್ಸ್ಟ್ ಟೈಮ್ ಹೀಗೆ ಮಾಡಿದ್ರೆ ನಿಂಗೆ ಇನ್ನೂ ಬಾರಿಸ್ತೀನಿ ಅಂತಾಳೆ. ನೀ ಹೇಗಿದ್ದರೂ ಬಾರಿಸೋದಿದ್ದೇ ಇದೆ, ನಾನು ಓದಲ್ಲ ಅಂದರೆ ಹುಚ್ಚ ಅಂತಾರೆ. ಅದರಿಂದ ಹಾಗೆ ಮಾಡಬಾರ್ದು.